ತೇಲುತ್ತ ಬರುತ್ತಲಿದೆ ಸರಸರ ತಾನು ಸರವನ್ನು ನುಂಗಲು ಮನ ಮಾಡುತ್ತದೆ ಅತಿ ವೇಗದೊಳು ಮಾರುತ್ತಾ ಬರ್ರಂತು. ಇದೇನು ನನಗೇನಾದ್ರು ಬುದ್ಧಿ ಭ್ರಮಣೆಯೇ ಅಥವಾ ಪಿತ್ತ ವಿಕಾರವೇ ಅಥವಾ ಕನಸೇ? ಇಲ್ಲ, ಅದು ನಿಜವಾಗಿ ಪಕ್ಷಿ ಬರ್ತಾ ಇದೆಯಲ್ಲ. ಇನ್ನೇನು ಹಾಂತ ಓಡಿಸ್ಬೇಕಂತೆ, ಅಷ್ಟೊತ್ತಿಗೆ ಹಾರಿ ಬಂದು ಆ ರಕ್ತದ ಗೂಟಕ್ಕೆ ಮುತ್ತಿನ ಸರವನ್ನು ನೇತಾಕಿದ್ಲಲ್ಲ, ಆ ಸರವನ್ನ ಗುಳು 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 ಇನ್ನೇನು ಅವನು ಬಾಯಿ ಬಿಡಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಹಾರಿ ಹೋಗಿ ಹೇಳಿದರೆ ನಂಬುವುದೇ ಜಗ. ನಾನು ಹೇಳಿದ್ರೆ ಈ ಜಗತ್ತು ನಂಬುತ್ತದ? ಚಿತ್ರತಿದ್ರು ಪಕ್ಷಿ ಸರ ಇಲ್ಲ, ಒಂದ್ ವೇಳೆ ಕೇಳು ನಾನೇನು ಹೇಳಬೇಕು? ಶರೀರ ದುಃಖದಿಂದ ಕುಳಿತಿದ್ದಾನೆ. ಈ ಕಡೆ ಯಾವ ಆಲೋಲಿಕೆ ಜ್ಞಾನೋದಯವಾಯಿತು, ಎಚ್ಚರವಾದಳು, ಬೆಳಗಾಯಿತು. ಎಲ್ಲ ಒಡವೆಗಳನ್ನು ಎತ್ತು ತಟ್ಟೆಲ್ಲಿ ಹಾಕೊಂಡು ಮುತ್ತಿನ ಸರ ತಗೊಳಕ್ ಹೋಗ್ತಾಳೆ. ಮುತ್ತಿನ ಸರವಿಲ್ಲ. ಇಡೀ ರಾತ್ರಿಯೆಲ್ಲ ಮಾತನಾಡದೆ ಇರೋ ಜೊತೆ ಮಾತನಾಡದೆ ಹಾಗೆ ಆ ಓರೆ ಮುಖವನ್ನು ಹಾಕೊಂಡು ಕೇಳ್ತಾಳಂತೆ, ನಾನು ಸರವನ್ನ ಕೊಡಿ, ನಾನು ಹೋಗ್ತಾ ಇದ್ದೀನಿ ಎಂದು. ಸುಪ್ಪತ್ತಿಗೆ ಮೇಲೆ ಕುಳಿತಿದ್ದ ಮಹಾರಾಜ ವಿಕ್ರಮ ಗಡಗಡ ಗಡನ ನಡುಗುತ್ತಾ ಎರಡು ಕೈಗಳನ್ನು ಜೋಡಿಸಿ ಕೇಳ್ತಾ ಇದ್ದಾರಂತೆ, ಅಮ್ಮ ವಂಶವಂತೆಯೇ ಕೇಳೆ ಅಂಶೆ ನುಂಗಿತು ಹಾರ, ವಂಶವಂತೆಯೇ ಕೇಳೆ ಹಿಂಸೆಯ ಕೊಡ ಜಾಡ ಗಾಢಿ ತಿಳಿಯೇ ಅಮ್ಮ. ಒಳ್ಳೆ ವಂಶಸ್ಥಳು, ಒಳ್ಳೆ ಸುಗುಣವಂತಿಯು, ಎಲ್ಲವನ್ನ ಅರ್ಥ ಮಾಡ್ಕೊಳ್ತಂತ ಶಕ್ತಿ ಉಳ್ಳವಳು ಅಂತ ನಾನು ತಿಳ್ಕೊಂಡಿದ್ದೀನಮ್ಮ. ನಾನು ಆ ಪಾರ್ವತಿ ಪರಮೇಶ್ವರನ ಆಣೆಗೂ ನಾನು ಸರವನ್ನ ಕದ್ದಿಲ್ಲ. ಕಂಸಮರ್ದನ ನಾಳೆ ಹಂಸ ನುಂಗಿದ ಜಾಡೆ, ನನ್ನ ಮಾತನ್ನ ಕೇಳು, ನಾನು ಕಳ್ಳ ಅಲ್ಲ, ನಿನ್ನ ಸರವನ್ನ ಕದ್ದಿಲ್ಲ. ಕದಿದಿದ್ದ ಸರ ಮತ್ತೇನಾಯ್ತಪ್ಪ? ಸತ್ಯವನ್ನು ಹೇಳ್ತೀನಮ್ಮ, ಸತ್ಯವನ್ನು ಹೇಳ್ತೀನಿ. ಆದ್ರೆ ನೀನು ನಂಬುವೆಯೋ ಬಿಡುವೆಯೋ? ಆ ಚಿತ್ರದಲ್ಲಿ ಬರೆದಿರುವ ಹಂಸ ಪಕ್ಷಿ ಹಾರಿ ಬಂದು ಮುತ್ತಿನ ಸರವನ್ನು ನುಂಗಿ ಮತ್ತೆ ಹಾರಿ ಹೋಗಿ ಚಿತ್ರದಲ್ಲಿ ಪಕ್ಷಿ ಆದ. ಸಾಮಾನ್ಯವಾದ ಕಳ್ಳ ಅಲ್ಲ, ಅಡಗನ ಕಳ್ಳ ಇವನು. ಬರೀ ಕರ್ನಾಟಕದಲ್ಲೇ ಕಳ್ತನ ಮಾಡವನೆಲ್ಲ ಇವನು. ಇಡೀ ದೇಶನ ಸುತ್ಕೊಂಡ್ ಬಂದ್ಬಿಟ್ಟವನಿ. ಅಲ್ಲ, ಚಿತ್ರದಲ್ಲಿ ಬರೋ ಪಕ್ಷಿ ಯಾರು ಬರ್ತದ? ಎಂತ ಮಾತಾಡ್ತೀಯ? ಯಾರು ನಂಬುತ್ತಾರ? ನಿನಗೆ ನನ್ನ ತಂದೆಗೆ ಹೇಳಿ ಸರಿಯಾದ ಶಿಕ್ಷೆಯನ್ನು ಮಾಡ್ತೀನಿ. ಅಮ್ಮ, ಹೆಣ್ಣಿಂದ ಇಹ ಉಂಟು, ಹೆಣ್ಣಿಂದ ಪರ ಉಂಟು, ಹೆಣ್ಣಿಂದ ಸಕಲ ಸಂಪದ ಉಂಟು. ಹೆಣ್ಣು ಒಂದು ಮನೆಯನ್ನ ಉದ್ಧರಿಸಬಲ್ಲಳು, ಒಂದು ಮನೆಯನ್ನ ಬೆಳಗಬಲ್ಲಳು. ಆದ್ರೆ ಅವಳು ಮನಸ್ಸು ಮಾಡದೆ ಒಂದು ಮನೆಯನ್ನ ಸರ್ವನಾಶವನ್ನು ಮಾಡುವಂತ ಶಕ್ತಿ ಅವಳಿಗಿದೆ. ನೀನು ನನ್ನನ್ನು ನಾಶ ಮಾಡಬೇಡಮ್ಮ, ಹೋಗ್ಬೇಡ. ಹಾಗಾದ್ರೆ ನನ್ನ ಸರವನ್ನು ಕೊಡು.
ಕಾರ್ಯೇ ಚೋರಿ ಕರುಣೆ ಅಗ್ನಿ ರೂಪೆ ವಿಕಾರಿ ಭೋಜನೆ ಮಾರಿ ಶಯನೇ ಪರಾರಿ. ಪತಿರ್ವಾತಿಯರ ಗುಣ ಇದು. ಪತಿರ್ವತಿಯರ ಗುಣ ಬೇರೆ ಸ್ವಾಮಿ. ಇದು ಪತಿರ್ವಾತೆ. ಪತಿರ್ವತಿಯರ ಗುಣ ಏನು ಅಂದ್ರೆ ಕಾರ್ಯೇ ಚೋರಿ, ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಭೋಜ್ಯೇಶು ಮಾತಾ, ಕ್ಷಯಮಾದರಿತ್ರಿ, ಶಯನೇಶ್ ಬ್ರಹ್ಮ. ಇವು 6 ಗುಣ. ಈ ಕಾರ್ಯೇ ಚೋರಿ, ಕರುಣೆ ಅಗ್ನಿ, ರೂಪೇ ವಿಕಾರಿ, ಭೋಜನೆ ಮಾರಿ ಶಯನೇ ಪರಾರಿ. ಇವರು ಪತಿರ್ವಾತೆಯರು. ಇವರು ಇಲ್ಲೆಲ್ಲ ಒಳ್ಳೆ ಒಳ್ಳೆ ಹೆಣ್ಮಕ್ಳವ್ರು ಬಿಡಿ, ಇಲ್ಲೆಲ್ಲ ಒಳ್ಳೆ ಜನ. ಕಾರ್ಯ ಚೋರಿ ಅಂದ್ರೆ ಕೆಲಸ ಮಾಡೋದು ಆಗಲ್ಲ. ಯಾನಿಟಿ ಬ್ಯಾಗ್ ಹಾಕೊಂಡು ಪ್ಯಾಟೆಗೂ ತಿರ್ಗಾಡೋಣ ಅಂದ್ರೆ ನಮ್ಮ ಯಜಮಾನ್ ಅಂತ ಯಜಮಾನಿಲ್ಲ ಕಣಪ್ಪ, ನಮ್ಮ ಮಾವನ್ ಬಿಸಾಕತೆಗೆ. ಕರುಣೆ ಅಗ್ನಿ, ಒಂದು ಮಾತು ಹೇಳ್ಬಿಟ್ಟು ಅವನು ಮನೇಲಿ ಎತ್ಕೊಂಡು ಉರಿಬೇಕು. ಕರುಣೆ ಅಗ್ನಿ, ಕಾರ್ಯ ಚೋರಿ ಕರುಣೆ ಅಗ್ನಿ ರೂಪೇ ವಿಕಾರಿ. ಹೆಣ್ಣುಮಕ್ಳ ಕರ್ತವ್ಯ ಏನು ಅಂದ್ರೆ ಗಂಡ ದಣದು ಬಂದು ಹೊರಗಡೆ ಕೆಲಸ ಮಾಡಿಕೊಂಡು ಕೂಲಿನೋ ನಾಲಿನೋ ಅಥವಾ ಒಂದು ಯಾವುದೋ ಒಂದು ಡ್ಯೂಟಿನೋ ಯಾವುದೋ ಒಂದು ಕಾರ್ಯ ಮಾಡಿಕೊಂಡು ಆ ಮನೆ ಸಂಸಾರ ಸಾಗಿಸೋದಕ್ಕೋಸ್ಕರ ದುಡಿಮೆಗೆ ಹೋಗಿರ್ತಾನೆ. ಅವನು ಹೊರಗಡೆಯಿಂದ ದುಡ್ಕೊಂಡು ಬಂದಾಗ ಹೆಣ್ಣು ನಗುತ್ತಾ ಅವನಿಗೆ ಊಟಕ್ಕೆ ಇಡುವಾಗ, ಸ್ವಾಮಿ ತಗೊಳ್ಳಿ ಉಪ್ಪಿನಕಾಯಿ ಹಾಕಲ, ಮಜ್ಜಿಗೆ ಸ್ವಲ್ಪ ಮೊಸರಿಗೆ ಹಾಕ್ಸ್ಕೊಳ್ಳಿ, ಬ್ಯಾಸಿಗೆ ತಣ್ಣಗಾಯ್ತದೆ, ಊಟ ಮಾಡಿ ಅಂದರೆ ಮತ್ತಷ್ಟು ಇನ್ನೊಂಚೂರು ತಿನ್ನೋಣ ಅಂತಾನೆ. ಇವ್ರು ಹಂಗಲ್ಲ, ಆಗಲೂ ಊಟ ಆಗ್ತಕ್ಕೆ ಶುರು ಮಾಡ್ಬಿಡ್ತಾರೆ. ಇಡೀ ವಂಶಾವಳಿನೇ ತೆಗಿತಾರಾಗ. ಅಪ್ಪನ್ ತವಿಂದ ಅಮ್ಮನ್ ತವಿಂದ ದಡ್ಡ 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 ಬಡ 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 ಅಂದ್ಬಿಟ್ರೆ ಹಾಕಿರೋ ಅನ್ನನೂ ತಿನ್ನಕ್ಕಾಗಲ್ಲ. ತಾಯಿ ನಮಸ್ಕಾರ ಕಣವ, ನೀನೇ ಮುಂದೆ ನಾನು ಬರ್ತೀನಿ, ಬೇಡ ಹೋಗು, ಎಲ್ಲ ತಿನ್ಕಂತ. ಭೋಜನೆ ಮಾರಿ ಶಯನೇ ಪರಾರಿ. ಎಲ್ಲಿ ಹೋಗ್ತಾ ಇಷ್ಟೊತ್ತಕ್ಕ ಸುಮ್ಕೋ. ಆ ಇಂಟಿ ಮನೇಲಿ ನಂದಗೋಕುಲ ನೋಡ್ತಾ ಇದೆ. ಧಾರಾವಾಹಿ. ಇದು ಕಾರ್ಯೇ ಚೋರಿ, ಪತಿರ್ವಾತಿಯರು ಅಂತ ಹೆಣ್ಣುಮಕ್ಳು ಇಲ್ಲ ಬಿಡಿ, ಇಲ್ಲೆಲ್ಲ ಒಳ್ಳೆ ಜನ. ಆದ್ರೆ ಇಲ್ಲೆಲ್ಲ ಇರ್ತಕ್ಕಂಥವ್ರು ಕಾರ್ಯೇ ಸುದಾಶಿ, ಕರುಣೇ ಸುಮಂತ್ರಿ, ರೂಪೇಶ್ ಲಕ್ಷ್ಮಿ, ಭೋಜ್ಯೇಶು ಮಾತಾ, ಕ್ಷಮಯಾ ದರಿತ್ರಿ, ಶಯನೇಶ್ವರಂಬ. ಇದರ ಅರ್ಥ ಎಲ್ಲ ನಿಮ್ಗೆ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಯಾವ ಮಹದಾಯಿ ಆ ಲೋಲಿಕೆ ಹೆಣ್ಣಾಗಿ ಹೋಗಲಿಲ್ಲ. ಹೆಣ್ಣಿಗೆ 2 ರೂಪ ಉಂಟು. ಹೆಣ್ಣಿಂದ ಇಹ ಉಂಟು, ಪರ ಉಂಟು, ಸದ್ಗತಿಯೂ ಉಂಟು. ಮುನಿದರೆ ಮಾರಿಯೂ ಹೌದು. ಆ ಮಾರಿ ಅಂತ ಓಡೋಡಿ ಬಂದ್ಬಿಟ್ಟಂತೆ ಅಪ್ಪನ ಮನೆಗೆ. ಅಪ್ಪಾಜಿ, ಅಪ್ಪ, ಮಗಳು ಕೂಗಿದ್ಕೆ ಅವನು ಅಲ್ಲಾಡೋಗ್ಬಿಟ್ಟ. ಯಾರು? ನಂದೇಶ್ ಶೆಟ್ಟಿ. ಏನಪ್ಪ ಇಷ್ಟೊಂದು ರೋಷವಾಗಿ ಬರ್ತಾ ಇದ್ದಾಳೆ? ಯಾಕಮ್ಮ? ತಂದೆಯೇ ಎಂತ ವಾರನ ನೋಡಿ ತಂದೆಯೋ, ಆ ತಂದೆಯೇ ಎಂತ ವಾರನ ನೋಡಿ ತಂದೆಯೋ, ಕಳ್ಳನವನು ಸುಳ್ಳು ಮಾಡ ಆಡಿಯಿರುವನು ತಂದೆಯೇ ಎಂತವನ ನೋಡಿ ತಂದೆಯೋ. ನೋಡಿ ತಂದೆ
ಶಾಖ ತಂದು ಕಟ್ಟಿಬಿಟ್ಟವ ಯಪ್ಪನೆ. ಹಾಗೆ ಹೀಗೆ ಇಂದ್ರ ಚಂದ್ರ ದೇವೇಂದ್ರ ಅಂತ ಹೇಳ್ಬಿಟ್ಟೆ. ನಾನು ನಿನ್ನ ಮಾತು ಕೇಳ್ಕೊಂಡು ನಿಜ ಅಂತ ಹೋದೆಯಪ್ಪ. ನೀನಂದುಕೊಂಡಂತೆ ನಾನಂದುಕೊಂಡಂತೆ ಯಾವ ಗುಣವೂ ಅವನಲ್ಲಿಲ್ಲ. ಅದಕ್ಕೆ ಕೋಪಗೊಂಡು ನಾನು ತೊಟ್ಟಿದ್ದ ಆಭರಣವೆಲ್ಲ ಕಿತ್ತು ಬಿಸಾಡಿ ಮುತ್ತಿನ ಸರವೊಂದನ್ನು ತೆಗೆದು ಊಟಕ್ಕೆ ನೇತಾಕಿ ನಾನೊಂದೆಡೆ ಮಲಗಿದರೆ ನನಗೆ ನಿದ್ರೆ ಬಂದ ಮೇಲೆ ನನ್ನ ಮುತ್ತಿನ ಸರವನ್ನು ಕತ್ತುಕೊಂಡು ಕೇಳಿದ್ರೆ ಪಕ್ಷಿ ನುಂತು ಹಾಗೆ ಹೀಗೆ ನನ್ನ ಮಾತು ನಂಬು, ಯಾರಿಗೂ ಹೇಳಬೇಡ, ಏನೇನೋ ಹೇಳ್ತಾನಲ್ಲಪ್ಪ, ನನ್ನ ಮೊದಲು ಮುತ್ತಿನ ಸರ ಕೊಡಿಸ್ಬಿಡು, ಬೇಗ ಹೋಗು. ಮಹಾನುಭಾವ ಶನೇಶ್ವರ ಸ್ವಾಮಿ ಆನಂದಯ್ಯ ಶೆಟ್ಟಿಯ ಮನಸ್ಸಿಗೆ ಪ್ರೇರೇಪಣೆ ಆಗ್ಬಿಟ್ಟ. ಕಣ್ಣುಗಳು ಕೆಂಡದಂತ ಆಗ್ಬಿಟ್ಟ ಅವನಿಗೆ. ಕಟ ಕಟ ಕಟನೆ ಹಲ್ಲನ್ನ ಕಡಿಯುತ್ತಾ ಯಮನ ಧರದೊಳು ಕೇದನಾಕ್ಷಣ ಯಮನ ಧರದೊಳು ಕೇದನಾಕ್ಷಣ ಇಲ್ಲದೆ ತಾಗುಂದ ಕ್ಷಣ ಎನ್ನ ಮಗಳ ಸರವನ್ನು ಏನೋ ಮೂರ್ಖ, ನನ್ನ ಮಗಳ ಮುತ್ತನ ಸರ ಕದ್ದುಬಿಟ್ಟು ಕಾಂಡ ಪೆದ್ದಂತೆ ಹೋಗಿ ಕೂತೀಯ. ಎದ್ವಾ ಈಜ್ಗ ಒಳಗಡೆ ನಾನೇ ಬರ್ಲೋ ನೀನು ಬತ್ತೀಯೋ? ಅಜ್ಜಿ ನೋಡ್ರಿ ಯಾವುದೋ ಸ್ಟೋರಿಯ ಇಂಗ್ಲಿಷ್ ತೆಗೆದು ಬಿಟ್ಟದೆ ಕತ್ತ ಅಮೂಲ ಅಗ್ರವಾಗಿ